ಅದು ಕಾನೂನು ಪ್ರಕಾರ ಒಬ್ಬ ಕ್ಯಾಪ್ಟನ್ಗಳಿಗೆ ಒಂದು ಸಿಹಿಯಾದ ಸುದ್ದಿ ಬಂದಿದೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ನಾವು ನಿಮ್ಮ ರ್ಯಾಪಿಡೋ ಕ್ಯಾಪ್ಟನ್ ಆಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀರಿ. ಏನಪ್ಪಾ ಇದೆ ಆರ್ಡರ್ ಕಾಪಿಲಿ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಮ ತಡೆದು ನಿಮ್ಮ ಪ್ರಶ್ನೆ ಮಾಡಿದ್ರೆ ನೀವು ಅವಾಗ ಈ ಆರ್ಡರ್ ಕಾಪಿನ ನೀವು ಅವರಿಗೆ ತೋರಿಸ್ಕೋಬಹುದು. ಕರ್ನಾಟಕ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನು ಭಾರತ ಸಂವಿಧಾನದ ಆರ್ಟಿಕಲ್ 19(1)(g) ಯಲ್ಲಿ ಆಲ್ರೆಡಿ ರಕ್ಷಿಸಲ್ಪಟ್ಟಿದೆ. ಸರಿಯಾದ ಕಾನೂನು ಅಥವಾ ನಿಯಮ ಜಾರಿಗೆ ಬರುವವರೆಗೂ ಬೈಕ್ ಟ್ಯಾಕ್ಸಿ ಏನ್ ಸರ್ವಿಸ್ ನಡೀತಾ ಇದೆ ಅದು ಇಲ್ಲಿಗಲ್ ಅಲ್ಲ ಅಂತ ಯಾರು ಹೇಳುವ ಆಗಿಲ್ಲ. ಈಗೇನು ಆಗಸ್ಟ್ 5ನೇ ತಾರೀಕಿಂದ ಏನೇನು ಇಶ್ಯೂಸ್ ಕಂಡು ಬಂದಿದೆ ಅದೆಲ್ಲ ನಾವು ಗಮನದಲ್ಲಿಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಆಲ್ರೆಡಿ ಮಾತಾಡಿದೀವಿ. ಸೊ ಹಾಗಾಗಿ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಯಾರ್ಯಾರಿದ್ದೀರಾ, ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ರೈಡ್ಸ್ ಮಾಡಿ. ಹುಬ್ಬಳ್ಳಿ ನಗರಸಭೆ ಜನತೆಗೊಂದು ಕಿವಿ ಮಾತು. ಈ ನಗರಗಳಲ್ಲಿ ಮಹಾನಗರಗಳಲ್ಲಿ ರ್ಯಾಪಿಡೋ ಬೇಸ್ ಮೇಲೆ ಆ್ಯಪ್ ಮತ್ತು ವೆಬ್ ಬೇಸಲ್ಲಿ ಅವರು 2 ವೀಲರ್ಗಳು ಬಾಡಿಗೆ ಕೊಟ್ಟು ಕಂಡು ಮಾಡ್ತಾ ಇಲ್ಲ. ಅದು ಕಾನೂನು ಪ್ರಕಾರ ಬಾಹಿರವಾಗಿದೆ. ಆಮೇಲೆ ಆಟೋ ಚಾಲಕರಿಗೂ ಕೂಡ ಅವರಿಂದ ತೊಂದರೆ ಆಗ್ತಾ ಇದೆ. ಅವರಿಗೆ ಸಹ ಬಾಡಿಗೆ ಸಿಗ್ತಾ ಇಲ್ಲ. ಆಮೇಲೆ ರ್ಯಾಪಿಡೋ ಮಾಡಬೇಕಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಇರಬೇಕು. ಆಮೇಲೆ ಅವರಿಗೆ ಆಥರೈಸೇಷನ್ ಕೂಡ ಇರಬೇಕು. ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಇರಬೇಕು. ಈಗೆಲ್ಲ ಏನು ಮಾಡಿದ್ರೆ ನಮ್ಮ ಗಮನಕ್ಕೆ ಬಂದಿರೋದು ಎಲ್ಲ ಸ್ಟೂಡೆಂಟ್ಗಳು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವ್ರ ಲೈಸೆನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಸಾರ್ವಜನಿಕರು ರ್ಯಾಪಿಡೋ ಬೈಕ್ಗಳನ್ನ ದಯವಿಟ್ಟು ಯೂಸ್ ಮಾಡೋದನ್ನು ಉಪಯೋಗ ಮಾಡೋದನ್ನು ಬಿಟ್ಟು ಆಥರೈಸ್ಡ್ ಯಾರಿದ್ದಾರೆ, ಆಟೋ ರಿಕ್ಷಾಗಳಿದೆ ಮಹಾನಗರ ಪಾಲಿಕೆಯಲ್ಲಿ, ಆಟೋ ರಿಕ್ಷಾಗಳಿದೆ, ಅವರು ಆಟೋ ಪರ್ಮಿಟ್ಸ್ ಇದೆ, ಅಂಥ ವೆಹಿಕಲಲ್ಲಿ ವಾಹನಗಳಲ್ಲಿ ಸಂಚರಿಸಬೇಕು. ಎಲ್ಲರತ್ರ ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ಆಕ್ಸಿಡೆಂಟ್ ಆಗಿರಿ ಏನಾರು ಆದಾಗ, ಅಪಘಾತ ಆದಾಗ ಯಾವುದೇ ತರಹದ ಪರಿಹಾರಗಳು ಅವರಿಗೆ ಸಿಗೋದಿಲ್ಲ ಅಂತ ನಾನು ತಮ್ಮ ಗಮನಕ್ಕೆ